ಇನ್ನು ಕೈಪಾಳ್ಯದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ರಹಸ್ಯ ಮೀಟಿಂಗ್ ನಡೆಯೋದಕ್ಕೆ ಸಿದ್ಧವಾಗ್ತಾ ಇದೆ. ಹರಿಪ್ರಸಾದ್ ಭೇಟಿಯಾದಂತಹ ಅಸಮಾಧಾನಿತ ರಾಮಲಿಂಗಾರೆಡ್ಡಿ. ಯಾಕಂತಂದ್ರೆ ಈಗ ಏನು ಸಚಿವ ಸಂಪುಟದಲ್ಲಿ ನಡೀತಾ ಇರುವಂತಹ ಈ ಒಂದು ಗೊಂದಲಗಳು, ನಮಗೆ ಇಂತಹದ್ದೇ ಖಾತೆ ಬೇಕು ಅಂತ ಕೇಳ್ತಾ ಇರುವಂತಹ ರಾಮಲಿಂಗಾರೆಡ್ಡಿ ಅವ್ರನ್ನ ಈಗ ಹರಿಪ್ರಸಾದ್ ಭೇಟಿ ಆಗ್ತಾ ಇದ್ದಾರೆ. ಏನಿರ್ಬೋದು ಹಾಗಿದ್ರೆ ಇವರಿಬ್ರು ಮೀಟ್ ಆಗ್ತಾ ಇರೋದು, ಇವರಿಬ್ಬರ ಭೇಟಿಯಿಂದ ಇರುವಂತಹ ರಹಸ್ಯ ಏನು ಹಾಗಿದ್ರೆ? ಕೈಪಾಳ್ಯದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ರಹಸ್ಯ ಮೀಟಿಂಗ್. ಹರಿಪ್ರಸಾದ್ ಭೇಟಿಯಾದ ಅಸಮಾಧಾನಿತ ರಾಮಲಿಂಗಾರೆಡ್ಡಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದಿದ್ದಕ್ಕೆ ರೆಡ್ಡಿ ತೀವ್ರ ಬೇಸರ. ಕೈ ಹಿರಿಯ ನಾಯಕರ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್. ಬಂಡಾಯ ಶಮನಕ್ಕೆ ಹರಿಪ್ರಸಾದ್ ಹೈಕಮಾಂಡ್ ಸಂಧಾನ ಸೂತ್ರ. ರಾಮಲಿಂಗಾರೆಡ್ಡಿ ಮನವೊಲಿಸಲು ದೆಹಲಿ ಮಟ್ಟದಲ್ಲಿ ಕಸರತ್ತನ್ನು ನಡೆಸಲಾಗ್ತಾ ಇದೆಯಾ? ರಾಮಲಿಂಗಾರೆಡ್ಡಿಗಾಗಿ ಹೈಕಮಾಂಡ್ ಒಪ್ಪಿಸ್ತಾರಾ BKH? ಸಿಲಿಕಾನ್ ಸಿಟಿ ಉಸ್ತುವಾರಿಗಾಗಿ ಕೈಕೋಟೆಯಲ್ಲಿ ಬಿಗ್ ಫೈಟ್ ನಡೆಯುತ್ತಾ? ನೋಡಿ, ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಮತ್ತೊಂದು ಹೈ ವೋಲ್ಟೇಜ್ ರಹಸ್ಯ ಸಭೆ. ಒಂದು ಕಡೆ ಏನು ನೂತನವಾಗಿ ಆಯ್ಕೆಯಾಗಿರುವಂತಹ DK ಶಿವಕುಮಾರ್ ಅವರು ತೆಗೆದುಕೊಂಡಂತಹ ನಿರ್ಧಾರ, ಖಾತೆಗಳ ವಿಚಾರವಾಗಿ ಯಾರ್ಯಾರಿಗೆಲ್ಲ ಒಪ್ಪಿಸಿದರು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ನಾವು ಹಿರಿಯರು, ನಾವು ಸೀನಿಯರ್ ಸಿಟಿಸನ್ನು, ಸೊ ನಮಗೆ ಇಂತಹದ್ದು ಒಂದು ಬೇಕಿತ್ತು, ನಾವು ಕೇಳ್ತಾ ಇರೋದನ್ನ ಕೊಡಿ, ನಮ್ಮ ಹಿರಿಯತನಕ್ಕೆ ನಾವು ಪಕ್ಷಕ್ಕೆ ದುಡ್ದಿರೋಂಥವ್ರು ನಾವು, ನಮಗೆ ಕೊಡಿ ಅಂತ ಹೇಳಿ. ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕೊಡದಿದ್ರೆ ನಾನು ಪಕ್ಷದಿಂದ ತೊರೆತೇನೆ, ರಾಜೀನಾಮೆ ಕೊಡ್ತೇನೆ ಅಂತೆಲ್ಲ ಹೇಳ್ತಾ ಇದ್ರು. ರಾಜೀನಾಮೆಗೆ ಸಲ್ಲಿಕೆನ ಮಾಡೋಕ್ಕೂ ಕೂಡ ಮುಂದಾಗ್ತಾ ಇದ್ರು. ಒಟ್ನಲ್ಲಿ ನನಗೇನು ಬೆಂಗಳೂರು ನಗರಾಭಿವೃದ್ಧಿನ ಕೊಡಿ, ನನಗೆ ಯಾಕೆ ನೀವು ಕೊಡ್ತಾ ಇಲ್ಲ, ಹಿರಿಯ ಸ್ಥಾನದಲ್ಲಿ ಇರೋರು ನಾವೆಷ್ಟು ಪಕ್ಷಕ್ಕಾಗಿ ದುಡ್ದಿದ್ದೇವೆ, ನಮಗೆ ಕೊಡ್ಬೋದಲ್ವಾ ಅನ್ನೋ ವಾದ ಒಂದು ಕಡೆ, ಜಿದ್ದು ಒಂದು ಕಡೆ. ಸದ್ಯ ಹರಿಪ್ರಸಾದ್ ಅವರನ್ನ ಭೇಟಿ ಆಗೋದಕ್ಕೆ ಮುಂದಾಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಹರಿಪ್ರಸಾದ್ ಅವರು ಈಗ ಭೇಟಿ ಆಗ್ತಾ ಇದ್ದಾರೆ. ಯಾಕಂತಂದ್ರೆ ಅಸಮಾಧಾನಿತಗೊಂಡಿದ್ದಾರೆ ಈ ಒಂದು ಖಾತೆ ವಿಚಾರಕ್ಕೆ ರಾಮಲಿಂಗಾರೆಡ್ಡಿ ಅವರು. ಹಾಗಾಗಿ ಏನು ಹರಿಪ್ರಸಾದ್ ಅವರು ಭೇಟಿ ಆಗ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದಿದ್ದಕ್ಕೆ ರೆಡ್ಡಿ ಅವರು ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ತೀವ್ರ ಬೇಸರ ಮತ್ತೆ ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರ ನಡುವೆ ಈಗ ಆಲ್ರೆಡಿ ಕ್ಲೋಸ್ ಡೋರ್ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಅದರಲ್ಲಿ ಇದು ಕೂಡ ಒಂದು. ಬಂಡಾಯ ಶಮನಕ್ಕೆ ಅಂತಂದ್ರೆ DK ಶಿವಕುಮಾರ್ ಅವರ ಶಮನಕ್ಕೆ BK ಹರಿಪ್ರಸಾದ್ ಹೈಕಮಾಂಡ್ ಜೊತೆ ಸಂಧಾನದ ಸೂತ್ರವನ್ನ ನಡೆಸೋದಕ್ಕೆ ಏನಾದ್ರೂ ಮಾತುಕತೆ ನಡೀತಾ ಇದೆಯಾ? ರಾಮಲಿಂಗಾರೆಡ್ಡಿ ಅವರ ಮನವನ್ನ ಒಲಿಸೋದಕ್ಕೆ ಮತ್ತೆ ದೆಹಲಿ ಮಟ್ಟದಲ್ಲಿ ಕಸರತ್ತನ್ನ ನಡೆಸಲಾಗ್ತಾ ಇದೆಯಾ? ಎಲ್ಲವೂ ಕೂಡ ಈಗ ರಾಜಕೀಯದಲ್ಲಿ ಮೂಡಿ ಬರ್ತಾ ಇರುವಂತಹ ಪ್ರಶ್ನೆಗಳು ಹಾಗೆ ಕುತೂಹಲ ಮೂಡಿಸ್ತಾ ಇದೆ. ರಾಮಲಿಂಗಾರೆಡ್ಡಿಗಾಗಿ ಹೈಕಮಾಂಡ್ ಒಪ್ಪಿಸ್ತಾರಾ BKH ಅಂದ್ರೆ ಹರಿಪ್ರಸಾದ್ ಅವರು? ಇಲ್ಲ ಸಿಲಿಕಾನ್ ಸಿಟಿ ಉಸ್ತುವಾರಿಗಾಗಿ ಕೈಕೋಟೆಯಲ್ಲಿ ಬಿಗ್ ಫೈಟ್ ಅಂತೂ ನಡೀತಾ ಇದೆ, ಅದಂತೂ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಆದರೆ ಒಳನೋಟದಲ್ಲಿ ಸಾಕಷ್ಟು ಗೊಂದಲಗಳಿರೋದ್ರಿಂದ DK ಸಾಹೇಬರು ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ? ದಿಲ್ಲಿ ಮಟ್ಟದಲ್ಲೂ ಕೂಡ ಸೌಂಡ್ ಮಾಡ್ತಾ ಇದೆ ಖಾತೆಯ ಒಂದು ವಿಚಾರವಾಗಿ. ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ನಾನಂತೂ ಹಿರಿಯ ಸಚಿವನಾಗಿರೋದ್ರಿಂದ ನನಗೆ ಇದರಲ್ಲಿ ತುಂಬಾ ಹಕ್ಕಿದೆ, ಹಾಗಾಗಿ ನಾನು ಕೇಳ್ತಾ ಇರೋದಿಷ್ಟೇ, ನನಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಡಿ ಅಂತೇಳಿ ಖಾತೆಯನ್ನ ಕೇಳ್ತಾ ಇದೆ. ರೆಡ್ಡಿ ಜೊತೆಗಿನ ರಹಸ್ಯ ಸಭೆ ಬಳಿಕ BK ಹರಿಪ್ರಸಾದ್ ಸುದ್ದಿಗೋಷ್ಠಿ. ಕಮ್ಯುನಿಕೇಶನ್ ಗ್ಯಾಪ್ ಆಗಿದ್ದು ನಿಜ ಅಂತ KPCC ಸಾರಥಿ. ರೆಡ್ಡಿ ರಾಜೀನಾಮೆ ಅಂಗೀಕರಿಸದಂತೆ ಹೈಕಮಾಂಡ್ಗೆ ಬೇಚ್ಗೆ ಮನವಿಯನ್ನು ಮಾಡಿದ್ದಾರೆ. ಇನ್ನ ಪಕ್ಷ ಶೂನ್ಯದಲ್ಲಿದ್ದಾಗ ನಾವೆಲ್ಲ ಜೊತೆಯಾಗಿರ್ಬೇಕು, ನಾಯಕನ ಅಳಲಿಗೆ ಸ್ಪಂದಿಸಿ ಭಾವುಕರಾದಂತಹ ಮುಖವಾಡ ಕೂಡ ಇರಬಾರದು. ಇನ್ನು GBA ಚುನಾವಣೆ ಹೊತ್ತಿನಲ್ಲೇ ಭಿನ್ನಮತ ಶಮನಕ್ಕೆ ಕಸರತ್ತು. ರಾಮಲಿಂಗಾರೆಡ್ಡಿ ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಅಂತ BKH ಹೇಳಿಕೆ. BK ಹರಿಪ್ರಸಾದ್ ಅವರು ಈಗ ರೆಡ್ಡಿ ಜೊತೆಗಿನ ರಹಸ್ಯ ಸಭೆಯನ್ನ ನಡೆಸಿದ ಮೇಲೆ ಒಂದಷ್ಟು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರೆಡ್ಡಿ ಜೊತೆಗೆ ರಹಸ್ಯ ಸಭೆಯನ್ನ ಆದ ನಂತರ ಕಮ್ಯುನಿಕೇಶನ್ ಗ್ಯಾಪ್ ಆಗಿದ್ದು ನಿಜ ಅಲ್ಲಿ ಅಂತ ಹೇಳಿ KPCC ಸಾರಥಿ ಅಂದ್ರೆ ಈಗ ನೂತನವಾಗಿ ಆಯ್ಕೆಯಾಗಿರುವಂತಹ BK ಹರಿಪ್ರಸಾದ್ ಅವರು KPCC ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಅವರು ಹೇಳ್ತಾರೆ, ಪಕ್ಷ ಶೂನ್ಯದಲ್ಲಿದ್ದಾಗ ನಾವೆಲ್ಲರೂ ಕೂಡ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ, ನಾಯಕನ ಅಳಿಲಿಗೆ ನಾವು ಸ್ಪಂದಿಸಬೇಕಾಗತ್ತೆ ಅಂತ ಹೇಳಿ.
ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈಗ ರಾಮಲಿಂಗಾರೆಡ್ಡಿ ಅವರನ್ನ ಅಸಮಾಧಾನಗೊಂಡಿರೋದಕ್ಕೆ ಅವರನ್ನ ಮನವೊಲಿಸುವಂತಹ ಕೆಲಸ ಕೆಪಿಸಿಸಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮನವೊಲಿಸಿದ್ರು, ಏನೇನು ಮಾತುಕತೆ ಆಯ್ತು ಅವ್ರ ನಡುವೆ, ಅಪ್ಡೇಟ್ ಕೊಡಿ. ಇಂಚರ ಸಚಿವ ರಾಮಲಿಂಗಾರೆಡ್ಡಿ ಅವರು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ನೀಡಿರುವಂತದ್ದು, ಅದನ್ನ ಅಂಗೀಕಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇದನ್ನ ಅರಿತುಕೊಂಡಿರ್ತಕ್ಕಂತಹ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಬಿ.ಕೆ. ಹರಿಪ್ರಸಾದ್ ಅವರು ರಾಮಲಿಂಗಾರೆಡ್ಡಿ ಅವರ ಜೊತೆ ಕೂಡ ಮಾತುಕತೆ ಕೂಡ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಶಾಸಕರ ಭವನದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ಭೇಟಿ ಆದಂತ ಸಂದರ್ಭದಲ್ಲಿ ಈ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿ.ಕೆ. ಹರಿಪ್ರಸಾದ್ ಅವರು ಮತ್ತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಚರ್ಚೆ ನಡೆಸಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಸಮಾಧಾನವನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಬಿ.ಕೆ. ಹರಿಪ್ರಸಾದ್ ಅವರ ಮುಂದೆ ಕೂಡ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು. ಅದಕ್ಕೆ ಒಂದು ಪಕ್ಷದ ವರಿಷ್ಠರ ಜೊತೆ ಕೂಡ ಮಾತನಾಡ್ತೇವೆ, ನೀವು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವಂತದ್ದು ಅಲ್ಲ ಅನ್ನುವಂಥದ್ದನ್ನು ಕೂಡ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದೀಗ ಸುರ್ಜೇವಾಲ್ ಅವರು ಮತ್ತೆ ಸಿಎಂ ಅವರು ಮಾತನಾಡಿದರೆ ಸಂಜೆ ವೇಳೆಗೂ ಕೂಡ ನಾನು ಕಾದ್ ನೋಡ್ತೇನೆ ಅನ್ನುವಂಥದ್ದನ್ನು ಕೂಡ ಬಿ.ಕೆ. ಹರಿಪ್ರಸಾದ್ ಅವರ ಮುಂದೆ ಕೂಡ ರಾಮಲಿಂಗಾರೆಡ್ಡಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಕೆಲವಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತದ್ದು ಪಕ್ಷದಲ್ಲಿ ಹಿರಿಯರಿದ್ದೀರಿ ಅನ್ನುವಂತ ಮಾತನ್ನು ಕೂಡ ಹೇಳಿದಾರಂತೆ. ಆದ್ರೆ ಒಂದಿಷ್ಟು ಅಸಮಾಧಾನ ಅಂತೂ ಇದ್ದೇ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇಬ್ಬರ ನಡುವೆ ಕೂಡ ಒಂದಿಷ್ಟು ಚರ್ಚೆ ಕೂಡ ಆಗಿದೆ. ರಾಮಲಿಂಗಾರೆಡ್ಡಿ ಅವರ ಭೇಟಿ ನಂತರದಲ್ಲೂ ಕೂಡ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಮಾತನಾಡಿದ್ರು. ಒಂದಿಷ್ಟು ಅವರಿಗೆ ಅಸಮಾಧಾನ ಇದೆ, ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಅವರ ರಾಜೀನಾಮೆ ಅಂಗೀಕಾರ ಮಾಡಬಾರ್ದು ಅನ್ನುವಂತ ನಾನು ಕೂಡ ಕೇಳ್ಕೊಳ್ತೇನೆ. ವರಿಷ್ಠರಲ್ಲಿ ಕೂಡ ಮಾತಾಡಿ ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡ್ತೇವೆ, ಮತ್ತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಮನವೊಲಿಸುವಂತದ್ದು ಕೂಡ ನಾವು ಮಾಡ್ತೇವೆ ಅನ್ನುವಂಥದ್ದು ಕೂಡ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿರ್ತಕ್ಕಂಥದ್ದು. ಇಂಚರ ಬಸವರಾಜ್ ಹೋಗಾರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿಬಿಎ ಚುನಾವಣೆ ಹೊತ್ತಲ್ಲಿ ಈಗ ಭಿನ್ನಮತ ಶಮನಕ್ಕೆ ಕಸರತ್ತು ನಡೀತಾ ಇರೋದು. ಏನು ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಿದ್ದಾರೆ ಖಾತೆ ವಿಚಾರವಾಗಿ, ಅದಕ್ಕೆ ಒಂದಷ್ಟು ಕಾರಣಗಳು ಇದೆ, ಅದನ್ನ ಕೂಡ ಮಾತನಾಡ್ತಾ ಇದ್ದಾರೆ, ಅದನ್ನು ಕೂಡ ಆಲಿಸ್ತಾ ಇದ್ದಾರೆ ಬಿ.ಕೆ. ಹರಿಪ್ರಸಾದ್ ಅವರು. ಹಾಗೆ ಏನೆಲ್ಲ ಪಕ್ಷಕ್ಕೆ ನಾವು ದುಡಿಬೇಕು ಅಥವಾ ಪಕ್ಷಕ್ಕೆ ಏನೇನೆಲ್ಲ ಆಗಿದೆ, ನಾವು ಯಾವ ರೀತಿ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಅವರ ಮನವೊಲಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಬಿ.ಕೆ. ಹರಿಪ್ರಸಾದ್ ಅವರು. ಆದರೆ ರಾಮಲಿಂಗಾರೆಡ್ಡಿ ಅವರು ಇನ್ನೂ ಹಾಗೇಗೊಂಡಿದ್ದಾರೆ. ಅಸಮಾಧಾನ ಇರೋ ಕಾರಣ ಈಗ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಮೀಟಿಂಗನ್ನು ಮಾಡ್ತಾ ಇರೋದು. ಈ ಒಂದು ಮೀಟಿಂಗ್ ಕೂಡ ಒಂದು ರೀತಿ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಯಾವ ನಡೆ ಮತ್ತೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ಭಿನ್ನಮತ ಶಮನಕ್ಕೆ ಅಂತಂದ್ರೆ ಜಿಬಿಎ ಚುನಾವಣೆ ಹೊತ್ತಲ್ಲಿ ಈ ಒಂದು ಭಿನ್ನಮತ ಶಮನಕ್ಕೆ ಯಾವ ರೀತಿ ಕಸರತ್ತನ್ನು ನಡೆಸಲಾಗ್ತಾ ಇದೆ, ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಒಂದು ಅಸಮಾಧಾನ ಏನಿದೆ ಅದನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಬಿ.ಕೆ. ಹರಿಪ್ರಸಾದ್ ಅವರು ಮುಂದಾಗ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗತ್ತೆ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಹಾಗೆ ಬಿ.ಕೆ. ಹರಿಪ್ರಸಾದ್ ಅವರ ಮನವೊಲಿಕೆಗೆ ಅವರು ಅದನ್ನ ಊಗುಟ್ಟು ಮುಂದಕ್ಕೆ ಸಾಕ್ತಾರಾ ರಾಮಲಿಂಗಾರೆಡ್ಡಿ ಅವರು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.